ಆಪ್ತ ಮಿತ್ರ ನೋಡಿದ್ರೆ ಆ ರೀತಿ ಹೇಳ್ದ, ಇಲ್ಲಿ ನೋಡಿದ್ರೆ ಇವ್ರು ಈ ರೀತಿ ಇದ್ದಾರೆ. ಯಾವ್ದನ್ನ ನಂಬಬೇಕು, ಯಾವ್ದನ್ನ ಬಿಡೋದು? ಇಲ್ಲ, ಆಪ್ತ ಮಿತ್ರನಿಗೊಂದು ಫೋನ್ ಮಾಡಿ ಆಮೇಲೆ ಬೇಕಾದ್ರೆ ಯಾವುದಾದ್ರೂ ಒಂದು ತೀರ್ಮಾನಕ್ಕೆ ಬರೋದು. ಏನಜ್ಜಿ ಸಮಾಚಾರ? ನಂಗೆ ಫೋನ್ ಮಾಡ್ಬಿಟ್ಟಿದ್ದೀರಿ? ಏ ಆಪ್ತ ಮಿತ್ರ, ನಿಜ ಹೇಳು, ನೀನು ಹೇಳಿದ್ದೆಲ್ಲ ನಿಜನಾ? ಯಾವ್ದಜ್ಜಿ? ಅಲ್ಲ, ನಾನು ಯಾವಾಗ ಏನು ಹೇಳಿರ್ತೀನೋ ನನಗೆ ನೆನಪಿರಲ್ಲ. ಯಾವ್ದು ಹೇಳಿ? ಅದೇ ಕಣೋ, ನಮ್ಮ ಗುಂಡು ಭೂಮಿಕಾ ಒಂದೇ ರೂಮ್ನಲ್ಲಿದ್ರು ಬೇರೆ ಬೇರೆ ಮಲಗ್ತಾರೆ ಅಂತ ಹೇಳಿದ್ಯಲ್ಲ, ಅದು ನಿಜನಾ? ಅಜ್ಜಿ, ಇಂಥ ವಿಷಯದಲ್ಲೆಲ್ಲ ಸುಳ್ಳು ಹೇಳಕ್ಕಾಗತ್ತಾ? ನನ್ನಾಣೆ, ನಿಮ್ಮಾಣೆ ನಿಜ ಅಜ್ಜಿ. ಹೌದಾ? ನೀನು ಹೇಳಿದ ಮೇಲೆ ಚೆಕ್ ಮಾಡಬೇಕು ಅಂತ ದಿಢೀರಂತ ನಾನು ಅವ್ರ ರೂಮ್ ಕಡೆ ಹೋದೆ ಕಣೋ. ಅಲ್ಲಿ ನೋಡಿದ್ರೆ ಅವರಿಬ್ರು ಒಂದೇ ಹಾಸಿಗೆ ಮೇಲೆ ಮಲಗಿದ್ರು. ನೀನೇನಾದ್ರೂ ತಪ್ಪು ತಿಳ್ಕೊಂಡು ಈ ರೀತಿ ಹೇಳ್ದೇನೋ ಅಂತ ತಿಳ್ಕೊಳಕ್ ಫೋನ್ ಮಾಡಿದೆ ಕಣೋ. ಓಹೋ, ನನಗೆ ಇವಾಗ ಅರ್ಥ ಆಯ್ತು ಅಜ್ಜಿ. ಅಲ್ಲಿ ಏನಾಗಿರುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ನೀವು ಹೋಗಿ ಬಾಗಿಲು ತಟ್ಟಿರ್ತೀರ, ಆ ಸೌಂಡ್ಗೆ ಅವರಿಬ್ರು ಅಲರ್ಟ್ ಆಗಿ ಇಬ್ರು ತುಂಬಾ ಅನ್ಯೋನ್ಯವಾಗಿದ್ದಾರೆ ಅನ್ನೋ ಥರ ನಿಮ್ಮ ಮುಂದೆ ಡ್ರಾಮಾ ಆಡಿರ್ತಾರೆ. ನೀವು ಅದನ್ನ ನಿಜ ಅನ್ಕೊಂಡು ಬಂದು ನನಗೆ ಹೇಳ್ತಾ ಇದ್ದೀರಾ ಅಲ್ವಾ? ಹೌದಾ? ಹಾಗಾದ್ರೆ ನಾನು ನೋಡಿದ್ದೆಲ್ಲ ಸುಳ್ಳು ಅಂತೀಯ? ಅಜೇ, ಅವ್ರು ನನ್ನನ್ನೇ ಡಿಸೈನ್ ಆಗಿ ಯಾಮಾರಿಸಿದ್ದಾರೆ, ಇನ್ನು ನಿಮ್ಮನ್ನ ಯಾಮಾರಿಸದೇ ಇರ್ತಾರ? ಅವ್ರನ್ನ ಸಾಮಾನ್ಯ ಅನ್ಕೋಬೇಡಿ ಅಜ್ಜಿ, ಭಯಂಕರ ಕಲಾವಿದ್ರು. ಆಕ್ಟಿಂಗ್ ಅಂತ ನಿಂತ್ರೆ ಪೈಪೋಟಿ ಮೇಲೆ ಆಕ್ಟ್ ಮಾಡ್ತಾರೆ, ನೀನಾ ಅಂತ. ನಿಜ ಬೇರೆನೇ ಇದೆ ಕಣಜ್ಜಿ. ನಿಮಗೆ ಅವ್ರ ಬಗ್ಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇದೆ. ನೀವು ಅದೇನೇ ಇರ್ಲಿ, ಭೂಮಿಕನಿಗೆ ಅಂತ ನಮ್ ಗುಂಡು ಮಲ್ಲಿಗೆ ಹೂ ತಂದಿದ್ದನ್ನ ನೋಡಿದೆ. ಅವರಿಬ್ಬರು ಮಧ್ಯ ಎಷ್ಟು ಪ್ರೀತಿ ಇದೆ ಅನ್ನೋದಕ್ಕೆ ಅದೇ ಸಾಕ್ಷಿ ಅಲ್ವೇನಾ? ಮಲ್ಲಿಗೆ ಹೂವು ತಗೊಂಡೋಗಿ ಕೊಟ್ಟಿದ್ದಾನ? ಓಹೋ, ಅಜ್ಜಿ ಇರಿ, ನಾನು ಹೋಗಿ ಅವನ್ನೇ ವಿಚಾರಿಸ್ಬಿಟ್ಟು ನಿಮ್ಗೆ ಮಾಹಿತಿ ಕೊಡ್ತೀನಿ. ಓಕೆ? ಸರಿ, ಬೇಗ ವಿಚಾರಿಸಿ ಏನು ವಿಷಯ ಅಂತ ನನಗೆ ಬೇಗ ತಿಳಿಸು. ಸರಿ ಅಜ್ಜಿ. ಗೆಳೆಯ, ಏನಪ್ಪ ನಡೀತಾ ಇದೆ? ಏನು ನಡೀತಾ ಇದೆ? ಕೆಲಸ ನಡೀತಾ ಇದೆ, ಕಣ್ಕಾಣಲ್ವಾ? ಅಪ್ಪ ತಂದೆ, ನೀನಿಲ್ಲಿ ಕೆಲಸ ಮಾಡ್ತಾ ಇರೋದು ನನಗೂ ಗೊತ್ತಪ್ಪ. ನಾನು ಕೇಳಿದ್ದು ಇಲ್ಲೇನು ನಡೀತಿದೆ ಅಂತಲ್ಲ, ಅಲ್ಲಿ ಅಂದರೆ ತಮ್ಮ ಮನೆಯಲ್ಲಿ ಅಂತಃಪುರದಲ್ಲಿ ಏನು ನಡೀತಾ ಇದೆ ಅಂತ. ಏನೋ ದಂಪತಿಗಳಿಬ್ರು ಒಟ್ಟಿಗೆ ಮಲಗಿದ್ರಂತೆ, ಸಾಹೇಬ್ರು ಮಲ್ಲಿಗೆ ಹೂವು ಬೇರೆ ತಗೊಂಡು ಹೋಗಿದ್ರಂತೆ. ಏನು ಸಮಾಚಾರ? ಇದೆಲ್ಲ ನಿಂಗೆ ಗೊತ್ತಾಯ್ತು? ಯಾರು ಹೇಳಿದ್ದು? ಅವೆಲ್ಲ ನೀನು ಕೇಳಂಗೂ ಇಲ್ಲ, ನಾವು ಹೇಳಂಗೂ ಇಲ್ಲ. ಅದು ಪ್ರೊಫೆಷ್ನಲ್ ಸೀಕ್ರೆಟ್ ಥರ. ನಾವೆಲ್ಲ ಕಡೆ ಸ್ಪೈ ಏಜೆಂಟ್ಗಳನ್ನ ಬಿಟ್ಟಿದ್ದೀವಮ್ಮ. ಎಲ್ಲೇನೇ ನಡೆದ್ರು ಕ್ಷಣದ ಮಾಹಿತಿ ನಮಗೆ ಬಂದುಬಿಡುತ್ತೆ. ಅಜ್ಜಿ ಜೊತೆ ಶಾಮೀಲಾಗಿದೆಯಾ? ಆಫೀಸಲ್ಲಿ ಆಫೀಸ್ ಕೆಲಸ ಮಾಡೋದು ಬಿಟ್ಟು ಬರೀ ಇಂಥದ್ದೇ ಮಾತಾಡ್ಕೋತಿರೋ? ಇದೆಲ್ಲ ಆಫೀಸಲ್ಲಿ ಮಾತಾಡೋ ವಿಷಯನಾ? ಅಜ್ಜಿ ಏನೋ ಇದಕ್ಕಿದಾಗೆ ರಾತ್ರಿ ರೂಮಿಗೆ ಬಂದರು, ಹಂಗೆಲ್ಲ ಆಯಿತು ಅಷ್ಟೇ. ಅನ್ಕೊಂಡೆ ಇದು ಹೀಗೆ ಆಗಿರುತ್ತೆ ಅಂತ ಅನ್ಕೊಂಡೆ, ಅದು ಹಾಗೆ ಆಗಿದೆ. ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತಿಲ್ವಾ? ಗೆಳೆಯ, ಗಿಣಿಗೆ ಹೇಳ್ದಂಗೆ ಹೇಳ್ತಾ ಇದ್ದೀನಿ, ಮುಂದುವರಿಯೋ ಅಂತ. ಯಾಕೋ ಮೀನಾಮಿಷ ಎಣಿಸ್ತಾ ಇದೆಯಾ? ನಾನೇ ದಡ್ಡ ಅಲ್ಲ, ಎಲ್ಲಾನು ಸ್ಪೂನ್ ಫೀಡ್ ಮಾಡಕ್ಕೆ ಬರಬೇಡ. ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರುತ್ತೆ, ಎಲ್ಲನೂ ತಂತಾನೆ ಆಗಬೇಕು. ಪ್ಲಾನ್ ಮಾಡೋಕ್ಕಾಗಲ್ಲ, ಫಸ್ಟ್ ಅದನ್ನು ತಿಳ್ಕೊ. ಓಹೋ, ಅದೇ ಆಗಬೇಕು. ಪ್ಲಾನ್ ಮಾಡಬಾರ್ದಲ್ವಾ? ಆಯ್ತಪ್ಪ, ಅದಾಗದೆ ಯಾವಾಗ ಆಗುತ್ತೆ ಅಂತ ನಾವು ನೋಡ್ತೀವಿ. ಒಟ್ಟು ಬೇಗ ಗುಡ್ ನ್ಯೂಸ್ ಬಂದರೆ ಸಾಕು. ಬರಲ್ಲ? ಹೊರಡು. ಆಗಲಿಯಾ? ಮತ್ತೆ ನಾನಿದ್ದು ಹೇಳೋದು ಮರ್ತುಬಿಟ್ಟೆ. ನಾನು ಸಜೆಸ್ಟ್ ಮಾಡ್ದೇನೆ ಅದಕ್ಕೆಗೋಸ್ಕರ ಮಲ್ಲಿಗೆ ಹೂ ತಗೊಂಡೋಗಿ ಕೊಟ್ಟಿದ್ಯಲ್ಲ, ಭಾಳ ಖುಷಿ ಆಯ್ತು ಕಣ. ಮಲ್ಲಿಗೆ ಮಲ್ಲೆ ಹೋಗ. ಭೂಮಿಕಾ, ಅಜ್ಜಿ ನಿಮ್ಗೆ ಏನಾದ್ರು ಫೋನ್ ಮಾಡಿ ಕೇಳಿದ್ರಾ? ಹಾ, ಕೇಳಿದ್ರು. ಅವ್ರು ಕೇಳಿದ್ರು ಅಂತ ನೀವೆಲ್ಲಾನು ಹೇಳ್ಬಿಡದ? ಅಯ್ಯೋ, ನಾನೇನು ಹೇಳಿಲ್ಲ. ಮತ್ತೆ ಅಜ್ಜಿ ನನಗೆ ಫೋನ್ ಮಾಡಿದ್ರು,
ನಿಮ್ಮಿಬ್ರು ನಡುವೆ ಏನು ಇಲ್ವಂತಲ್ಲ ಅಂತ ಕೇಳಿದ್ರು. ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ನನಗೆ ಟೆನ್ಷನ್ ಆಗ್ತಿದೆ. ಏನು ಹೇಳ್ಬಾರ್ದು ಹೇಳಿದ್ರಿ? ಹೇಳ್ರಿ ಕರೆಕ್ಟಾಗಿ. ಹಾ, ಅಂದ್ರೆ ಇದ ವಿಷಯ. ಅಜ್ಜಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಕ್ರಾಸ್ ಕನೆಕ್ಷನ್ ಮಾಡ್ತಿದ್ದಾರೆ. ಹೌದಾ? ಹಾಗಂತೀರಾ? ಗೌತಮ್ ಅವರೇ, ಅಜ್ಜಿ ನಿಮ್ಮ ಹತ್ರ ಬಂದು ನಾನೇನ್ ಹೇಳಿದೆ ಅಂತ ಕೇಳ್ತಾರೆ, ನನ್ನ ಹತ್ರ ಬಂದು ನೀವೇನ್ ಹೇಳಿದ್ರಿ ಅಂತ ವಿಚಾರಿಸ್ತಾರೆ. ಅಜ್ಜಿ ನಮ್ಮಿಬ್ಬರನ್ನ ಚೆಕ್ ಮಾಡೋ ಕೆಲಸ ಮಾಡ್ತಿದ್ದಾರೆ, ಕ್ರಾಸ್ ಚೆಕಿಂಗ್ ಮಾಡ್ತಿದ್ದಾರೆ. ಅವ್ರಿಗೇನು ಗೊತ್ತಿಲ್ಲ, ಗೊತ್ತು ಗೊತ್ತು ಅಂತ ನಮ್ಮ ಬಾಯಿ ಬಿಡ್ಸಕ್ ನೋಡ್ತಿದ್ದಾರೆ. ಹಾಗಾದ್ರೆ ಅಜ್ಜಿಗೆ ಏನು ಗೊತ್ತಿಲ್ಲ. ಆಹಾ, ಏನು ಗೊತ್ತಿಲ್ಲ, ಸುಮ್ನೆ ಗೊತ್ತು ಅಂದ್ಬಿಟ್ಟು ನಮ್ಮನ್ ಮರ ಹತ್ತಿಸ್ತಿದ್ದಾರೆ. ಆಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಬಿಸಿ 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 ಅಂತ ಬರ್ತಾ ಇದೆ. ಇವನು ಯಾರ ಹತ್ರ ಮಾತಾಡ್ತಾ ಇದ್ದಾನೆ? ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನ? ನಾನು ಬಿಟ್ಟು ಬಿಡ್ತೀನ? ಅವನು ಫೋನ್ ತೆಗಿಯೋ ತನಕನೂ ಫೋನ್ ಮಾಡ್ತೀನಿ. ಭೂಮಿಕಾ, ಈ ಅಜ್ಜಿ ಯಾಕೋ ನಮ್ಮನ್ನು ಬಿಡೋ ಕಾಣಿಸ್ತಾ ಇಲ್ಲ. ಮತ್ತೆ ಕಾಲ್ ಮಾಡ್ತಾ ಇದ್ದಾರೆ. ನಾನು ಮತ್ತೆ ನಿಮ್ಗೆ ಫೋನ್ ಮಾಡ್ತೀನಿ. ಈಗ ಓಕೆ, ಬಾಯ್. ಹೇಳಿ ಅಜ್ಜಿ. ಏನೋ ಗುಂಡು, ಆಗ್ಲೇ ನನ್ನ ಹತ್ರ ಕೆಮ್ಮು ಅಂದ್ಬಿಟ್ಟು ಫೋನ್ ಕಟ್ ಮಾಡಿದೆ. ಯಾರ ಹತ್ರ ಮಾತಾಡ್ತಾ ಇದ್ದೆ? ಇಲ್ಲ ಅಜ್ಜಿ, ಅದು ಒಂದು ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಕಾಲ್ ಇತ್ತು. ಹೀಗೆ ಕೆಂಪುಕೋಟೆ ಮಾತಾಡ್ತಾ ಇದ್ದೀನಿ. ಹೌದಾ? ಸರಿ, ಹೀಗೆ ಹೇಳು. ಭೂಮಿಕಾ ನಿನ್ನ ಮಧ್ಯೆ ಏನ್ ನಡೀತಾ ಇದೆ? ಅಜ್ಜಿ ಆ ಥರದ್ದೆಲ್ಲ ಏನಿಲ್ಲ ಅಜ್ಜಿ, ಎಲ್ಲ ನಾರ್ಮಲ್ ಆಗೇ ಇದೆ. ಅವರು ಏನೋ ಸುಮ್ಮನೆ ನಿಮ್ಗೆ ಕೀಟ್ಲೆ ಮಾಡಬೇಕು ಅಂತ ಸುಮ್ಮನೆ ಏನೋ ಅಂತ ಹೇಳಿದಾರೆ ಅಷ್ಟೇ. ನೀವು ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ದೀರಾ? ಓ, ನಾನು ಕೇಳಿದ್ರೆ ಹೀಗೆ ಹೇಳ್ತೀರಾ? ಏನು ತೊಂದರೆ ಇಲ್ಲ ಅಂತ ತ್ಯಾಪೆ ಹಚ್ತೀರಾ?